ಕೊಡಿ ಹೋಗಿದ್ದು ಪಾರ್ಲರ್ ಎಂತಕ್ಕೆ ಐಬ್ರೋಸ್ ಅಂತಕ್ಕೆ ಐಬ್ರೋಸ್ ಅದಕ್ಕೆ ಸರಿ ಉಂಟು ಐಬ್ರೋಸ್ ಎಕ್ಸ್ಟ್ರಾ ಎಲ್ಲಿ ಉಂಟು ಎಕ್ಸ್ಟ್ರಾ ನೋಡಿ ಎಲ್ಲಿಯಾದ್ರೂ ಎಕ್ಸ್ಟ್ರಾ ಬಂದಿದ್ದ ಮೇಡಮ್ ಅದು ಚಹಾ ಆಗ್ತಾ ಉಂಟು ನನಗೆ ಎಲ್ಲಿಂಟು ಚಹಾ ನನಗೆ ಚಹಾ ಮಾಡಿ ಕೊಡಲಿಕ್ಕೆ ಇಲ್ವಾ ಅಷ್ಟು ಕೆಲಸ ಎಲ್ಲ ಮಾಡಿ ಇದನ್ನ ನೋಡಿ ಮೊನ್ನೆ ಬೆಟ್ಟದಿಂದ ತಂದದ್ದು ಹೂವು ನೀರಲ್ಲಿ ಹಾಕಿಟ್ಟಿದ್ದಾನೆ ಗುಡ್ಡೆಯಲ್ಲಿ ತಂದದ್ದು ಈಗ ಸ್ವಂಟು ಒಂದು 3 ದಿನ ಆಯಿತು. ಫಸ್ಟ್ ಟೈಮ್ ನೀವು ನನಗೆ ಫ್ಲವರ್ ಕೊಟ್ಟದ್ದು ಅದು ಗೊತ್ತುಂಟಾ ನಿಮಗೆ? ಇಲ್ಲದ್ರೆ ಕೊಡಲಿಲ್ಲ. ಯಾವಾಗ ಕೊಟ್ಟದ್ದು? ನಮ್ದು ಹೇಳಿ ನೋಡು. ಎಲ್ಲರಿಗೂ ನಮಸ್ಕಾರ. ಮತ್ತೆ ಹೇಗಿದ್ದೀರಾ? ಮಳೆ ಎಲ್ಲ ಶುರು ಆಗ್ತಿದೆ ನೋಡಿ, ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ, ಚಂಡಿ ಆಗಿದೆ ರೋಡೆಲ್ಲ. ಏನು ಎಲ್ಲ ನಮ್ಮದು ಟ್ರೆಕ್ಕಿಂಗ್ ಶುರು ಆಗ್ತದೆ ಈ ಸಲ. ಆದರೂ ಸ್ವಲ್ಪ ಅದನ್ನು ಮಾಡಬೇಕಂತ ಇದ್ವಿ. ಲಾಸ್ಟ್ ಟೈಮ್ ಎಂತ ಟ್ರೆಕ್ಕಿಂಗ್ ಇಲ್ಲ ಮಾರ, ಲಾಸ್ಟ್ ಟೈಮ್ ಎಲ್ಲಿಗೆ ಸಹ ಹೋಗಲಿಲ್ಲ, ಒಂದೆರಡು ಕಡೆ ಹೋಗೋದು ಅಷ್ಟೇ. ಇಲ್ಲಾಂದರೆ 3 ಮಂತಿಗೊಮ್ಮೆ ಹೋಗ್ತಿದ್ವಿ. ಹಾಗೆ ಇನ್ನು ಬರ್ತದೆ ಟ್ರೆಕ್ಕಿಂಗ್ ವೀಡಿಯೋ ಎಲ್ಲ. ಮೋಸ್ಟ್ಲಿ ಈ ಪೇಜ್ ಇಲ್ಲಾಂದರೆ ನೆಕ್ಸ್ಟ್ ಇನ್ನೊಂದು ಪೇಜಲ್ಲಿ ಆಗ್ತಾನೆ, ನಂದು ಮೈ ಕಂಟ್ರಿ ಮೈ ನೇಚರ್ ಇದೆಲ್ಲ, ಆ ಪೇಜಲ್ಲಿ ಆಗ್ತಾನೆ. ಈಗೊಂದು ರೀಸೆಂಟಾಗಿ ನಂದು ಬೈಕಿದ್ದೊಂದು ವೀಡಿಯೋ ಬಿಡ್ತಿದ್ದಾನೆ. ಸುಮ್ಮನೆ ಒಂದು ನಾನು ಮತ್ತು ನನ್ನ ಫ್ರೆಂಡ್ ಹಾಗೆ ಒಂದು ಸಂದು ರೈಡ್ ಹೋಗಿ ಬಂದದ್ದು. ಸಂದು ತುಂಬ ಒಂದು 18 ಕಿಲೋಮೀಟ್ರ್ ಅಷ್ಟೇ. ಸೊ ನೆಕ್ಸ್ಟ್ ಮಾಡ್ಬೇಕಂತ ಇದ್ದೇವೆ. ಹಾಗೆ ಅವನು ಸಹ ಹೊಸ ಬೈಕ್ ಬಂದಿದೆ, KTM ಅವ್ರದ್ದು. ಹಾಗೆ ನಂದು ಸಹ ಗಾಡಿ ಇದೆಲ್ಲ ಈ ಒಟ್ಟಿಗೆ ಮಾಡುವ ಅಂತ, ಬೈಕ್ ರೈಡ್ ಮಾಡುವ ಅಂತ. ಸೊ ಮೊನ್ನೆ ಬ್ಯಾಂಗ್ಳೂರೆಲ್ಲ ಹೋಗಿದ್ವಿ, ಗೇರ್ಸ್ ಎಲ್ಲ ತಗೊಳ್ಳಿಕ್ಕೆ. ಗೇರ್ ಎಲ್ಲ ತಗೊಂಡು ಬಂದೆ. ಅವನು ತಗೊಂಡಿದ್ದೆ ಫುಲ್ ಸೆಟ್. ನಂದು ಸ್ವಲ್ಪ ಕೆಲವು ಬಾಕಿ ಆಗಿದೆ, ತರಬೇಕು. ಸರಿ ನೋಡುವ. ಈಗ ಇನ್ನು ಸೀದಾ ಮನೆಗೆ ಊಟ ಆಗಬೇಕು. ಊಟ ಆಗಲಿಲ್ಲ, ಅಪ್ಪನ ಬಿಡಲಿಕ್ಕೆ ಬಂದಿದ್ದೆ. ಮೇಡಮ್ ಅವ್ರು ಸಹ ಇಲ್ಲ ಮಾರೆ. ಹಾಗೆ ಮೇಡಮ್ ಅವ್ರು ಮನೆಗೆ ಹೋಗಿದ್ದಾರೆ, ಅವ್ರದ್ದು ಅಮ್ಮನಿಗೆ ಹುಷಾರಿಲ್ಲ ಅಂತ. ಸೊ ಇಲ್ಲಿ ಮಕ್ಕಳೆಲ್ಲ ಆಡ್ತಿದ್ದಾರೆ. ನಾನೊಂದು ಗೇರ್ ಚೇಂಜ್ ಮಾಡ್ತೇನೆ, ಒಂದು ನಿಮಿಷ. ಸರಿ, ಮಕ್ಕಳೆಲ್ಲ ಆಡ್ತಿದ್ದಾರೆ ಇಲ್ಲಿ. ನಾನು ಗೇರ್ ಚೇಂಜ್ ಮಾಡಲಿಕ್ಕೆ ಮಾರೆ ಆಯಿತು. ಸರಿ, ಇನ್ನು ಸೀದಾ ಮನೆಗೆ ಹೋಗಿ ಮೇಡಮ್ ಅವರು ಬಂದ ನಂತರ ಮಾತಾಡಿಸುವ. ಮೇಡಮ್ ಅವರು ಸ್ವಲ್ಪ ಬ್ಯುಸಿ ಸಹ ಇದ್ದರು, ಮತ್ತು ಮನೇಲಿದ್ದರು, ಮನೆಗೆ ಹೋಗಿದ್ರು. ಸೊ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೋಗಿದ್ರು. ಹಾಗೆ ಇನ್ನು ಸೀದಾ ಮನೆಗೆ. ಮಳೆ ನಮ್ಮಲ್ಲಿ ಈಚೆ ಸ್ವಲ್ಪ ಜಾಸ್ತಿ ಬಂದಿದೆ ಅಂತೆ, ರೋಡಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದೆ. ವಾಮಂಜೂರಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಅಂತ. ಇಲ್ಲಿ ನೋಡಿ ಎಲ್ಲ ಹಸಿರಾಗಿದೆ, ಇನ್ನೆಲ್ಲ ಫುಲ್ಲು ಗ್ರೀನರಿ ಆಗ್ತದೆ. ಟ್ರೆಕ್ಕಿಂಗ್ ಹೋಗುವವರಿಗೆಲ್ಲ ಒಳ್ಳೆಯದೇನು ಗ್ರೀನರಿಯಲ್ಲಿ. ಸೊ ನೋಡುವ, ಇನ್ನು ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡ್ತಿದ್ದೇವೆ ಎಲ್ಲಿಗಂತ. ಎಲ್ಲಿಗಂತ ಹೋಗ್ಲಿಕ್ಕಿದ್ದರೆ ಹೇಳ್ತೇವೆ. ಸರಿ, ಈಗ ಸೀದಾ ಮನೆಗೆ ಬಂದಾಗ ಈಗ ಒಂದು ಊಟ ಆಗಬೇಕು. ಊಟ ಮಾಡಿ ಇನ್ನು ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ನೋಡುವ. ಹಾಯ್, ಮೊನ್ನೆಯಿಂದ ಮತ್ತೆ ಲಾಸ್ಟ್ ವೀಡಿಯೋ ಮಾಡಿದಂಥ ಟೈಮೇ ಇಲ್ಲ ಮಾರೆ, ಬ್ಯುಸಿಯಾಗಿ ಹೋದರೆ. ಹಾಗೆ ಈಗ ನಾಳೆ ಒಂದು ಬೈಕ್ ರೈಡ್ ಉಂಟು ಅಂತ ಹೇಳಿದ್ದಾರೆ. ಸೊ ಬೈಕ್ ರೈಡ್ ಮೋಸ್ಟ್ಲಿ ವೀಡಿಯೋ ಅದು ನೆಕ್ಸ್ಟ್ ಇನ್ನೊಂದು ಚಾನಲಲ್ಲಿ, ಮೈ ಕಂಟ್ರಿ ಮೈ ನೇಚರ್ ಇದೆಯಲ್ಲ, ಆ ಚಾನಲಲ್ಲಿ ಬರ್ತದೆ. ಸೊ ಒಂದು ಹೆಲ್ಮೆಟಿಗೆ ಒಂದು ನಮ್ಮ ಗೋಪ್ರೋ ಫೋನ್ದು, ಸೊ ಅದೊಂದು ಪ್ರಿಂಟ್ ಕೊಟ್ಟಿರ್ತೇವೆ ನೋಡಿ, ಈ ಥರ ಬಂದಿದೆ. ಇದು ಹೆಲ್ಮೆಟ್ಗೆ ಫಿಕ್ಸ್ ಮಾಡೋದು. ಇದು ಆಗ್ತದೆ ಇಲ್ಲ ಗೊತ್ತಿಲ್ಲ, ಪ್ರಿಂಟ್ ಮಾಡಿದ್ದೇನೆ ಈಗ. ಈ ಥರ ಇದೆ ನೋಡಿ, ಕ್ಲೀನ್ ಮಾಡಬೇಕೇನು. ಸೊ ಹೆಲ್ಮೆಟಿಗೆ ಫಿಕ್ಸ್ ಮಾಡಿ ನೋಡುವ, ಫಿಕ್ಸ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಡಬಲ್ ಟೇಪಲ್ಲಿ ಮಿನಿ ಫಿಕ್ಸ್ ಮಾಡಬೇಕಾಗ್ಬೋದು. ಸೊ ಫಿಕ್ಸ್ ಮಾಡಿ ನೋಡುವ, ಆಗ್ತದೆ ನಿಲ್ತದೆ ಇಲ್ವ ಅಂತ. ಸೊ ಇದಕ್ಕೆ ಮೋಸ್ಟ್ಲಿ 3M ಅವ್ರದ್ದು ಡಬಲ್ ಟೇಪ್ ಬರ್ತದಲ್ಲ, ಅದೊಂದು ತರಬೇಕು ಈಗ. ಸರಿ, ಈಗ ಹೋಗಿ ನೋಡಿ ಹೆಲ್ಮೆಟಿಗೆ ಫಿಕ್ಸ್ ಮಾಡುವ. ಹೆಲ್ಮೆಟ್ ಫಿಕ್ಸ್ ಆದರೆ ಮತ್ತೆ ನೋಡುವ, ನೆಕ್ಸ್ಟ್ ರೈಡಲ್ಲಿ ಯೂಸ್ ಆಗ್ತದೆ ಹೆಲ್ಮೆಟ್. ಯಾಕೆ ಸರಿ, ಸೀದಾ ಕೆಳಗೆ ಹೋಗುವ. ಬೇರೆ ಏನಾದರೂ ಇದ್ದರೆ ನೋಡುವ, ಹೇಳ್ತೇನೆ. ಓಕೆ, ಹೆಲ್ಮೆಟು ಇದು ಈಗ ತಂದೇನೆ. ಇದು ಇಲ್ಲಿ ಆ್ಯಕ್ಚುಲಿ ಈಗ ಫಿಟ್ ಮಾಡಬೇಕು. ಸೊ ಇದು ಫಿಟ್ ಮಾಡಲಿಕ್ಕೆ ನೋಡುವ, ಡಬಲ್ ಟೇಪ್ ಒಂದು ನೋಡಬೇಕು. ಡಬಲ್ ಟೇಪ್ ಮತ್ತು ಏನು ಬೇರೆ ಏನಾದರೂ ಫಿಕ್ಸ್ ಮಾಡಬೇಕು, ಗಟ್ಟಿ ಆಗಬೇಕಂತ ನೋಡುವ. ಅಲ್ಲೇ ಇದು ಕೂತ್ಕೋತಾರೋ ಇಲ್ಲ ಗೊತ್ತಿಲ್ಲ ಮಾರೆ, ಇಲ್ಲಿ ಹೇಗೆ ಫಿಕ್ಸ್ ಮಾಡಿದರೆ. ಸರಿ ನೋಡುವ, ಒಂದು ಟೇಪ್ ತಂದು ನೋಡುವ ಫಿಕ್ಸ್ ಆಗ್ತದಾ ಇಲ್ವಾ ಅಂತ. ಡಬಲ್ ಟೇಪಲ್ಲಿ ಈಗ ಫಿಕ್ಸ್ ಆದರೆ ಒಳ್ಳೆಯದು, ಇಲ್ಲ ನೋಡುವ ಮತ್ತು ಬೇರೆ ಏನಾದರೂ ವ್ಯವಸ್ಥೆ ಮಾಡೋದಕ್ಕೆ. ಫೈನಲಿ ರೆಡಿ ರೈಡಿಗೆ. ಇವತ್ತೊಂದು ಆಫ್ ರೋಡು. ಸೊ ನೋಡುವ ಹೇಗೆ ಉಂಟಂತೆ ಆಫ್ ರೋಡು. ಬಿಸ್ಲೆಘಾಟ ಹತ್ರ ಹೇಳಿದ್ದಾರೆ ನೋಡಿ, ಬಿಸ್ಲೆಘಾಟ ಹೋಗಿ ನೋಡುವ ಹೇಗಿದೆ ಅಂತ. ಸರಿ, ಸೀದಾ ಹೋಗಿ. ಸೊ ಬಿಸಿಲುಘಾಟಿಗೆ ಹತ್ರ ಬಂದ್ವಿ. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ನೋಡಿ ನಾವು ರಿಟರ್ನ್ ಬಂದದ್ದು. ಸೊ ಇದರದ್ದು ಫುಲ್ ವೀಡಿಯೋ ನಮ್ಮ ಇನ್ನೊಂದು ಚಾನಲ್ ಮೈ ಕಂಟ್ರಿ ಮೈ ನೇಚರಲ್ಲಿದೆ. ಸೊ ಅಲ್ಲೇ ಹೋಗಿ ನೋಡಿ ಫುಲ್ ವೀಡಿಯೋ. ಇವಾಗ ವ್ಯೂ ಪಾಯಿಂಟಿಗೆ ಬಂದು ವ್ಯೂ ಪಾಯಿಂಟ್ ನೋಡಿಕೊಂಡು ಮತ್ತೆ ರಿಟರ್ನ್ ಬಂದಿದೆ. ಫಸ್ಟ್ ಬಂದದ್ದು ನಮ್ಮ ಬೈಕ್ ವಾಶಿಗೆ. ಫುಲ್ಲು ಮಣ್ಣಲ್ಲಿ ಮುಳುಗಿತ್ತು. ಹಾಗೆ ಕೈಕಮದಲ್ಲಿ
ಫ್ರೆಂಡಿದೊಂದು ವಾಶ್ ಇದಿದೆ, ಹಾಗೆ ಅಲ್ಲಿ ಒಂದು ಫುಲ್ ಬೈಕ್ ವಾಶ್ ಮಾಡಿ ಮತ್ತು ಸೀದಾ ಮನೆಗೆ ಬಂದು. ಎಲ್ಲಿಗೆ ಹೊರಟದ್ದು? ಹೊಡಿ ಹೋಗಿದ್ದು ಎಂತಕ್ಕೆ? ಅಂತಕ್ಕೆ ಐಬ್ರೋಸ್ ಅದಕ್ಕೆ ಸರಿ ಉಂಟು ಐಬ್ರೋಸ್. ಎಲ್ಲಿ ಉಂಟು ಎಕ್ಸ್ಟ್ರಾ? ನೋಡಿ ಇಲ್ಲಾದ್ರೂ ಎಕ್ಸ್ಟ್ರಾ ಬಂದಿದ್ದ. ಎಷ್ಟು ಸಾರಿ ಉಂಟು ಮಾರೆ ಬಸ್ಸಲ್ಲೇ ನಮ್ಮ ಮನೆಯದು. ಓ ಅಲ್ಲಿ ಉಂಟು ಮಸಾಲೆ. ಓ ಈ ಮೂಲೆಯಲ್ಲಿ ಉಂಟು ಮಸಾಲೆ. ಈಗ ಮಸಾಲೆ ಎಷ್ಟು ಉಂಟು? ಇಲ್ಲದೆ ಸ್ನಾನ ಮಾಡಿದೆ. ಸ್ನಾನ ಬೆಳಿಗ್ಗೆ ಸ್ನಾನ ಮಾಡ್ತಾನೆ. ನೀನಲ್ಲ ರಾತ್ರಿ ಸ್ನಾನ ಮಾಡಿ. ಇವಳು ರಾತ್ರಿ ಸ್ನಾನ ಮಾಡಿದ ಮಾರೆ. ಮತ್ತೆ ಹೋಗುವ ಅದು ಈಗ ಸ್ನಾನ ಸಂಜೆ ಆಯ್ತು. ಸಂಜೆ ಮತ್ತೆ ಫುಲ್ ವರ್ಕ್ ಮಾಡಿ ಸಂಜೆ ಸ್ನಾನ ಮಾಡಿ. ನೀವು ಇವತ್ತು ಫುಲ್ ಎಲ್ಲ ಗಲೀಜಾಗಿ ನಾಳೆ ಅದರಲ್ಲೇ ಮನೆಗೆ ನೆಕ್ಸ್ಟ್ ಡೇ ಸ್ನಾನ. ನಾ ರಾತ್ರಿ ಸ್ನಾನ ಮಾಡ್ತೀನಿ ಜಿಮ್ಮಿಂದ ಅಂತ. ದಿನಕ್ಕೆ 2 ಸರಿ ಸ್ನಾನ ಮಾಡ್ತೀನಿ. ಮೇಡಮ್ ಇದು ಚಹಾ ಆಗ್ತುಂಟು. ನನಗೆ ಉಂಟು ಚಹಾ. ನನಗೆ ಚಹಾ ಮಾಡಿ ಕೊಡಲಿಕ್ಕಿಲ್ವ? ಅಷ್ಟು ಕೆಲಸ ಮಾಡಿ ಎಂತ ಮಾರೆ. ಎಂತ ಬೇರೆ ತಿಂಡಿಲ್ವಾ? ಅದು ಫ್ರೂಟ್ಸ್ ಉಂಟು. ಬಸಳೆ ಕೂಡ ಬಸಳೆ ಫ್ರೂಟ್ಸಿಗೆ ಆ್ಯಪಲ್ ಉಂಟು, ಮುಸಂಬಿ ಉಂಟು, ತೆಕ್ಕರೆ ಉಂಟು, ಕ್ಯಾರೆಟ್ ಉಂಟು, ತೆಂಗಿನಕಾಯಿ ಉಂಟು. ಬೇಕಾ ಫ್ರೂಟ್ ತಿನ್ನು. ಅದು ಗೊತ್ತಿಲ್ಲ, ನೀವು ಹೇಳಿ. ತೆಂಗಿನಕಾಯಿ ಎಂತ ಫ್ರೂಟಾ ವೆಜಿಟೇಬಲ್ಲ? ಎಂಥದ್ದು ಫ್ರೂಟ್ ಇರ್ಬೋದು ಅಂತ. ಏನಿರ್ಬೋದು ನೀವು ಹೇಳಿ. ತೆಂಗಿನಕಾಯಿ ಫ್ರೂಟ್ ವೆಜಿಟೇಬಲ್ಲ ಎಂಥದ್ದು ಗೊತ್ತಿಲ್ಲ. ಹಾಗೆಲ್ಲ ವಿಷಯ. ತುಂಬ ಸಮಯದಂತ ಮೇಡಮ್ ಅದು ಸಿಕ್ಕಲಿಲ್ಲ. ಹಾಗೆ ಇವತ್ತು ಸಿಕ್ಕಿದ್ರು, ಹಾಗೆ ವಿಡಿಯೋ ಮಾಡೋದು. ಎಂಥದ್ದು ದಿನ ಇಲ್ಲಿ ಆಚೆ ಬರ್ತಾರೆ. ವಿಡಿಯೋ ಮಾಡಲಿಕ್ಕೆ ಸಿಕ್ಕಲಿಲ್ಲ. ಡೈಲಿ ಸಿಗ್ತಾರೆ. ಕೋಕೋನಟ್ ಫ್ರೂಟ್ ಆರ್ ವೆಜಿಟೇಬಲ್ ಅಂತ ಬಂತು. ಚಾಟ್ ಜಿಪಿಟಿ ಅಂತ ಹೇಳಿತ್ತು. ಫ್ರೂಟ್ ನಾಟ್ ಅ ವೆಜಿಟೇಬಲ್. ಕೊಕೊನಟ್ ನಾಟ್ ವೆಜಿಟೇಬಲ್ ಅಂತ ಫ್ರೂಟ್ ಅಂತ. ಹಾಗೆ ನಾವು ಈಗ ಎಂತ ಮಾಡೋದು? ನಿಮಗೆ ಇದು ಬೇಕಾ? ಆಮ್ಲೆಟ್ ಬೇಕಾ? ಎಗ್ ಫ್ರೂಟ್ ವೆಜಿಟೇಬಲ್ ಇತ್ತು. ಸೊ ಎಗ್ಗಿದೆ. ಎಗ್ ಆಮ್ಲೆಟ್ ನಿಮಗೆ ಬೇಡವಾ? ಎಷ್ಟು? ನೀವು ಮ್ಯಾನ್ ಹೇಳ್ತಿದ್ದಿಲ್ಲ? ಹಾಂ ಎಸ್. ಫೋನ್ ಬಂತು. ಒಮ್ಮೆ ಮತ್ತೆ ಮಾಡ್ತಾರೆ. ಅಲ್ಲಿಟ್ಟು ಡಬ್ಬಿಯಲ್ಲಿ ಇದೆಂತ ಮತ್ತೆ ಇದು ತಿನ್ನೋದಲ್ಲ. ಇದು ಇಲ್ಲಿ ಉಂಟು, ಇದುಂಟು ಪ್ರೋಟೀನ್, ಇದುಂಟು ಪ್ರೋಟೀನ್ ಬೇಡ, ಜಂಕ್ ಫುಡ್, ಶುಗರ್ಲೆಸ್, ಶುಗರ್ ಫ್ರೀ ಬಿಸ್ಕೆಟ್ ಉಂಟು. ಆಗ ಅದರಲ್ಲಿ ಉಂಟಲ್ಲ ಜಂಕ್ ಫುಡ್. ಅದು ಸಹ ಜಂಕ್ ಫುಡ್. ನೋಡಿ ಇವಳೆಲ್ಲ ತಿನ್ನೋದು ಇದು. ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೇನೆ ನಾನು ಎಂತ ತಿನ್ನೋದು, ಮೇಡಮ್ ಎಂತ ತಿನ್ನೋದು ಅಂತ. ಓಕೆ, ಎಂತೆಲ್ಲ ತಿಂತೇವೆ ಅಂತ ನೋಡುವ ನೆಕ್ಸ್ಟ್ ವೀಡಿಯೋದಲ್ಲಿ. ಒಂದು ಮೇಡಮ್ ಅವರಿಗೆ ಗಿಫ್ಟ್ ಉಂಟು. ಬರ್ತ್ಡೇ ನೆಕ್ಸ್ಟ್ ಬಂತು. ನಾನು ಸ್ವಲ್ಪ ಬೇಗದಲ್ಲಿ ಗಿಫ್ಟ್ ಕೊಟ್ಟು ಅಲ್ಲಿ. ನಾನು ಕೊಟ್ಟದ್ದು ಗಿಫ್ಟ್ ಕೊಡಿ. ಹಾಗೆ ಅದು ಬರ್ತಾ ಉಂಟು, ನೆಕ್ಸ್ಟ್ ವೀಕಲ್ಲಿ ಬರ್ತಾ ಉಂಟು. ಸ್ಪೆಷಲ್ ನಿಮಗೆ ಸೈಜ್ ಆಗೋದು. ಸೊ ನೋಡಿ ಅಂತ ಗಿಫ್ಟ್. ಮೇಡಮ್ ಅವರು ನೋಡಿ ಎಂಥದ್ದು ಕಾರ್ ಇಟ್ಕೊಂಡು ಹೋಗ್ತಿದ್ದಾರೆ. ನಾನೀಗ ಒಂದು ಏನಾದರೂ ಮಾಡ್ತೇನೆ. ಆಮ್ಲೆಟ್, ಗುಜ್ಜಿ ಏನಾದರೂ ತಿನ್ನಬೇಕಿತ್ತು. ಎಗ್. ಓಕೆ, ಅದು ನಾನೊಂದು ಬುರ್ಜಿ, ಏನಿಲ್ಲ ಬುರ್ಜಿ, 3 ಎಗ್, ಪೆಪ್ಪರ್, ಸಾಲ್ಟ್ ಮತ್ತು ಚಿಲ್ಲಿ ಪೌಡ್ರ್ ಅಷ್ಟೇ, ಮತ್ತು ಸ್ವಲ್ಪ ಕೊಕೊನಟ್ ಆಯಿಲ್ ರಪ್ಪ ಮಿಕ್ಸ್ ಮಾಡಿ ಮಾಡುವ ಬುರ್ಜಿ. ಓಕೆ, ನಿಮಗೆ ಗೊತ್ತುಂಟಲ್ಲ ಸಿಂಪಲ್. ಸ್ವಲ್ಪ ತೆಂಗಿನೆಣ್ಣೆ, ಸ್ವಲ್ಪ ಮನೆಯದ್ದು ತೆಂಗಿನೆಣ್ಣೆ, ಮನೆಯಲ್ಲೇ ತೆಗೆದು ತರುವ. ಇದು ಹೊಗೆ ಬಂತು ಮಾರೆ. ಮೊಟ್ಟೆ ಹೊಡೆದಾಕ್ತಾನೆ, ಬೇರೆ ಸ್ಟ್ಯಾಂಡ್ ಇಲ್ಲ ಇಡಲಿಕ್ಕೆ. ಸೊ ಮೊಟ್ಟೆ ಹೊಡೆದಾಕಿ ತೋರಿಸ್ತಾನೆ. ಈಗ ಉದಿ ಹೊಡ್ತುಂಟು ಫುಲ್. 1 ಮಿನಿಟ್ 3 ಫುಲ್ ಎಗ್ ಹಾಕಿದೆ. ಅದರ ನಂತರ ಪೆಪ್ಪರ್ ಸ್ವಲ್ಪ ಹಾಕುವ. ಅದರ ನಂತರ ಸ್ವಲ್ಪ ಚಿಲ್ಲಿ ಪೌಡರ್. ಸ್ವಲ್ಪ ಜಾಸ್ತಿ ಆಯಿತು. ಇದು ಪೆಪ್ಪರ್, ಇದು ಸಾಲ್ಟ್. ಓಕೆ, ಸಾಕು. ಇಷ್ಟ ಐಟಮ್, ಬೇರೆ ಏನಿಲ್ಲ. ಇದನ್ನು ರಪ್ಪ ಈಗ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಹೀಗೆ ಸಹ ಮಾಡೋದು, ಆಮ್ಲೆಟ್ ಆಗಿ ಆಗ್ತದೆ. ಮಿಕ್ಸ್ ಮಾಡ್ತಾನೆ, ಅದು ಒಂದೊಂದು ಹೇಳುವುದಿಲ್ಲ ಮಾರೆ. ಹಾಗೆ ನಾನು ಮಿಕ್ಸ್ ಮಾಡಿ, ಮಿಕ್ಸ್ ಆದ ನಂತರ ಹೀಗೆ ಬರ್ತದೆ ಅಂತ. ಓಕೆ, ಫೈನಲ್ ಆಯಿತು ಬುರ್ಜಿ. ಈ ಥರ ಇದೆ ಬುರ್ಜಿ. ಇದು ನಾರ್ಮಲ್ ಸಂಜೆ
ಹಸು ಆದರೆ ಅದು ಒಟ್ಟಿಗೆ ಬ್ರೌನ್ ಬ್ರೆಡ್ ಚಹಾ ಅಂದರೆ ಕನ್ನಪ್ ಚಹಾ ಹಾಗೆ ತಿನ್ನೋದು. ಸರಿ ತಿಂದರೆ ಬ್ರೆಡ್ ಒಟ್ಟಿಗೆ ಬ್ರೌನ್ ಬ್ರೆಡ್ ಒಟ್ಟಿಗೆ ಪೀನಟ್ ಬಟರ್ ಹಾಕಿ ತಿಂತದೆ ಸಂಜೆಗೆ. ಅದೇನು ಫ್ರೂಟ್ಸ್ ಇರ್ತದಲ್ಲ ಫ್ರೂಟ್ಸ್ ತಿಂತೀನಿ ಹಾಗೆ. ಸರಿ ಹೋಗುವ. ಇದಾಗಿ ಒಂದು ಕಾಫಿ ಮಾಡುವ, ಬ್ಲ್ಯಾಕ್ ಕಾಫಿ ಒಟ್ಟಿಗೆ ಎಗ್ ತಿನ್ನುವ. ಕಾಂಬಿನೇಷನ್ ಸರಿ ಇದೆ ಗೊತ್ತಿಲ್ಲ ಮಾರ, ಯಾರಿಗದು ಗೊತ್ತಿದ್ರೆ ಹೇಳಿ, ಏನು ರಾಂಗ್ ಇದ್ದರೆ ಸರಿ ಮಾಡಿ. ಓಕೆ, ಕಮೆಂಟ್ ಸರಿ. ಎಗ್ ಮಖಾನ ಮತ್ತು ಸ್ವಲ್ಪ ಬಾದಾಮಿ ಇರ್ತದೆ ಸೈಡ್ ಕಡೆ. ಸೊ ಕಾಫಿ ರೆಡಿ ಆಗ್ತುಂಟು, ಕಾಫಿ ಕುಡಿಯುವ. ಬಂದೆಯ ಚಲನಾತು ಬಂದೆಯ ಸಾರಿ ನೀವು ಮತ್ತೆ ತಿಂದಿದ್ದು ಹೇಳಿದ್ದು ಚಲನಾ. ಥ್ಯಾಂಕ್ ಯು ಸೊ ಮಚ್. ಇದೊಂದು ಖಾಲಿ ಆಯ್ತು ಜಂಕ್ ಫುಡ್. ಇದನ್ನ ನೋಡಿ ಮೊನ್ನೆ ಬೆಟ್ಟದಿಂದ ತಂದದ್ದು ಹೋಗಿ ನೀರಲ್ಲಿ ಹಾಕಿಟ್ಟಿದ್ದಾನೆ. ಗುಡ್ಡೆಯಲ್ಲಿ ತಂದದ್ದು ಈಗ ಸ್ವಂಟು ಒಂದು 3 ದಿನ ಆಯಿತು. ಫಸ್ಟ್ ಟೈಮ್ ನೀವು ನನಗೆ ಫ್ಲವರ್ ಕೊಟ್ಟದ್ದು ಅದು ಗೊತ್ತುಂಟಾ ನಿಮಗೆ? ಇಲ್ಲದ್ರೆ ಕೊಡಲಿಲ್ಲ. ಯಾವ ಕೊಟ್ಟದ್ದು? ನಮ್ದು ಮೇಲೆ ನೋಡಿ ಈ ಥರ ಇದೆ ಫ್ಲವರ್. ಇದರಲ್ಲಿ 3-4 ಕಲರ್ ಇತ್ತು ನೋಡಿ. ತಂದದ್ದು ಮೇಡಮ್ ಆಗಿ ಕೊಡುವ ಅಂತ. ಮೇಡಮ್ ಅವರು ನೋಡಿ ತಿನ್ನೋದು ಹೈ ಪ್ರೋಟೀನ್. ಇದರಲ್ಲಿ ಎಷ್ಟು ಪ್ರೋಟೀನ್ ಉಂಟಾ ನನಗೆ ಗೊತ್ತಿಲ್ಲ ಮಾರೆ, ನೀವು ಹೇಳಿ ಎಷ್ಟು ಪ್ರೋಟೀನ್ ಉಂಟು. ಪ್ರೋಟೀನ್ ಸರಿ, ಇದು ನಾನು ಖಾಲಿ ಮಾಡುವ, ಮತ್ತೆ ಸಿಗ್ತೇನೆ ಖಾಲಿ ಮಾಡಿದ ನಂತರ. ಸೊ ತಿನ್ನಿ ನೀವು ಸಹ ಮನೆಯಲ್ಲಿ, ಎಗ್ ತಿನ್ನಿ, ಬಾದಾಮ್ ತಿನ್ನಿ. ನಾವು ಓಡೋದಂತೆ ಹೊರಗೆ ಹೋಗ್ತೀವಿ ನೋಡಿ. ಎಲ್ಲ ಅಟ್ಟಿಗಟ್ಟಿಟ್ಟಿದ್ದಾರೆ, ಒಂದೆಲ್ಲ ಬ್ಯಾಗೆಲ್ಲ. ಇಲ್ಲಿ ಸ್ವಲ್ಪ ಗೀಜಿ ಇದೆ. ಸರಿ, ನಾನು ಹೊರಗೆ ಹೋಗ್ತೀನಿ. ಓಕೆ, ನಾನು ಹೊರಗೆ ಕೂತ್ಕೊಂಡು ಹೊರಗೆ ಬಂದೆ. ಮೇಡಮ್ ಅವರು ಹೋದರು ಮಂಗಳೂರಿಗೆ ಕಟ್ಟಿಂಗ್ ಅಲ್ಲ ಆಯಿತು, ಐಬ್ರೋ ಸೆಟ್ ಮಾಡಲಿಕ್ಕೆ. ಹಾಗೆ ಫ್ಯಾನಿಗೆ ಮಳೆ ಸಹ ಬರೋದಿಲ್ಲ, ಮಳೆ ಸೆಕೆ ಆಗ್ತದೆ. ಚಹಾ ಇದೆ, ನಮ್ಮದು ಬಸಳೆ ಇದೆ, ಇಲ್ಲಿರೋದು ಬಸಳೆ ಗಿಡ. ನಮ್ಮ ಗಾಡಿ ಇಲ್ಲಿದೆ. ಮೊನ್ನೆ ಫುಲ್ಲು ಆಫ್ ರೋಡ್ ಮಾಡಿ ಬಂದದು, ಹಾಗೆ ಈಗ ಸ್ವಲ್ಪ ಕಸ ಕೂತ್ಕೊಂಡಿದೆ ಅಂತ ಏರ್ ಫಿಲ್ಟರಲ್ಲಿ. ಸೊ ಆಗ ಸ್ಟಾರ್ಟ್ ಆಗ್ತಿರಲಿಲ್ಲ. ಏನೆಲ್ಲ ಮಾಡಿದ್ದೇನೆ, ಏರ್ ಫಿಲ್ಟರ್ ಟೈಟ್ ಉಂಟು ಮಾರ, ಸ್ಕ್ರೂ ತೆಗಿಲಿಕ್ಕೆ ಆಗೋದಿಲ್ಲ. ಹಾಗೆ ನೋಡು, ಕ್ಲೀನ್ ಮಾಡಲಿಕ್ಕಾದರೆ ಒಂದು ಅಲ್ಲಿ ಹೋಗೋದು ಬಿಟ್ಟರ್ನಲ್ಲಿ, ಇಲ್ಲಾದರೆ ನಾನು ಬಿಚ್ಚಿ ಮಾಡಬೇಕಷ್ಟೆ. ಸರಿ ನೋಡುವ, ಇದನ್ನೊಂದು ಫಿನಿಶ್ ಮಾಡುವ, ಮತ್ತು ಬೇರೆ ಏನಾದರೂ ಇದ್ದರೆ ಹೇಳ್ತೇನೆ. ಅದು ಗಿಫ್ಟ್ ಅವಳಿಗೆ ಕೊಡೋದು ಅಂತ ನೋಡುವ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಏನಂತ. ಓಕೆ, ಎಸ್, ನಮ್ಮ ಮೇಡಮ್ ಅವರು ಬಂದರು, ಹೋಗಿ ಮೇಕಪ್ ಮಾಡಿ ಬಂದ ಅಂತ. ಕಟ್ಟಿಂಗ್ ಮಾಡಿ ಎಂತ ಕಟ್ ಮಾಡಿದ್ದಾರೆ ನೋಡಿ. ಎಂತ ಆಯ್ತಾ, ಎಂತ ಕಟ್ಟಿಂಗ್ ಆಯಿತು, ಎಂತ ಚೇಂಜ್ ಆಯಿತು ನೋಡುವ. ಎಂತ ಹಾಗೇನುಂಟು ಇಲ್ಲಿ ಎಲ್ಲಿ ಹಾಗೆ ಉಂಟು, ಹಾಗಿದ್ದಾಗೆ. ಮತ್ತು ಇದು ಎಂತ ಕಟ್ಟಿಂಗ್ ಮಾಡಿದ್ದು ಐಬ್ರೋ ಆಗದಾಗೆ ಉಂಟು. ಖಾಲಿ ಹಣ ಕೊಟ್ಟದು, ಎಂತ ಮಾಡಬೇಡಿ ಅಂತ ಹೇಳಿದ್ದು, ಕೂದಲನ್ನಷ್ಟೇ. ಸೊ ನಾನು ಮೊನ್ನೆ ಹೇಳಿದ್ದೆ ಒಂದು ಮೇಡಮ್ ಅವರಿಗೆ ಗಿಫ್ಟ್ ಬರ್ತಾ ಉಂಟಂತ. ಸೊ ಗಿಫ್ಟ್ ಬಂದಿದೆ ಅಂತೆ. ನಾನು ಮಂಗಳೂರಿಗೆ ಹೋಗಿದ್ದೆ, ಅಮ್ಮ ಫೋನ್ ಮಾಡಿದ್ರು, ಒಂದು ದೊಡ್ಡ ಬಾಕ್ಸ್ ಬಂದಿದೆ ಅಂತ. ಎಂಥ ಗಿಫ್ಟ್ ಅಂತ ಈಗ ತೋರಿಸ್ತೇನೆ, ಮಾತ್ರ ಎಂತ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಆ ಬಾಕ್ಸಲ್ಲಿ ಏನಿದೆ ಅಂತ ಮೇಡಮ್ ಅವರಿಗೆ ಕೊಟ್ಟ ಗಿಫ್ಟಲ್ಲಿ. ಸೊ ಬರ್ತ್ಡೇಗೆ ಟೈಮ್ ಉಂಟು ಮಾರೇನು. ಸೊ ಹಾಗೆ ಜಸ್ಟ್ ಒಮ್ಮೆ ತೋರಿಸ್ತೇನೆ, ಮತ್ತು ಅದರ ಅನ್ಬಾಕ್ಸ್ ಮಾತ್ರ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ಸರಿ, ಈಗ ಸೀದಾ ಮನೆಗೆ ಹೋಗಿ ನೋಡುವ ಬಾಕ್ಸ್ ಎಷ್ಟು ದೊಡ್ಡದಿದೆ ಅಂತ. ಸರಿ, ಮನೆಗೆ ಬಂದೆ. ಸೊ ಬಾಕ್ಸ್ ಬಂದಿದೆ ಮನೆಗೆ, ಇಲ್ಲಿದೆ ಬಾಕ್ಸ್ ಇದೆ. ಸೊ ಅನ್ಬಾಕ್ಸ್ ವೀಡಿಯೋ ನಾಳೆ ಮಾಡುವ. ಈಗ ಎಂತ ಉಂಟಂತ ನಾನೇ ಹೇಳ್ತೇನೆ ನಿಮಗೆ. ಓಕೆ, ಸರಿ, ಬಾಯ್ ಹಾಗಾದರೆ.